ಶಿವರಾತ್ರಿ ಅಂದ್ರೆ ನಿದ್ದೆಗೆಡಬೇಕು ಜಾಗರಣೆ ಅಂತ ಯಕ್ಷಗಾನ ಭಜನೆ ನಡೀತಾ ಇತ್ತು ಮಂಗಳೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ. ಮಂಗಳೂರಿನ ಕಾವೂರು ಹತ್ರ ಇರುವಂತಹ ಮಹಾಲಿಂಗೇಶ್ವರ ದೇವಸ್ಥಾನ, ಅಲ್ಲಿಗೆ ಬಂದರು IGP ಅರುಣ್ ಚಕ್ರವರ್ತಿ ಬಂಗಲೆ. ಬಂದು ನಿಲ್ಲಿಸಬೇಕು ಅಂತ ಪಶ್ಚಿಮ ವಲಯದ IGP ಅವರು ಪೊಲೀಸರು ಮತ್ತು ಭಕ್ತರ ನಡುವೆ ಒಂದಷ್ಟು ಮಾತಿನ ಚಕಮಕಿ. ಅದಾದಮೇಲೆ ಅಲ್ಲಿಗೆ ಸಚಿವರೇ ಬರಬೇಕಾಯಿತು, ಶಾಸಕರು ಬರಬೇಕಾಯಿತು ತಿಳಿಗೊಳಿಸೋದಕ್ಕೆ. ಯಾರನ್ನ ಮಕ್ಕಳು ಇನ್ಸ್ಟ್ರಕ್ಷನ್ ಅಂತ ಆರು ಬಂದು ನಿಮ್ಮ ಇನ್ಸ್ಪೆಕ್ಟರ್ ಬಂದು ನಮ್ಗೆ ದೇವಸ್ಥಾನ ಕಾರ್ಯಕ್ರಮ ಹಾಳು ಮಾಡ್ತಾ ಇದ್ದಾನೆ, ಮೈಕ್ ಬಂದ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವ್ರೇನಂತ. ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಮಂಗಳೂರಿನ ಸುಕ್ಪಾಲ್ ಪೊಳಲಿ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಸುಕ್ಪಾಲ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಬೇರೆ ದಿನ ಕರೆಕ್ಟ್ ಒಪ್ಕೋತೀವಿ, ಶಿವರಾತ್ರಿ ಹಬ್ಬದ ದಿನ ಎಂತ ಇದು? ಖಂಡಿತ ಶಿವರಾತ್ರಿ ಅನ್ನೋದೇ ಜಾಗರಣೆ ಇರ್ಲಿಕ್ಕೆ, ಹಾಗಾಗಿ ಎಲ್ಲ ಶಿವ ದೇವಸ್ಥಾನದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಾರೆ. ಮಂಗಳೂರಿನ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಕ್ಷಗಾನ ಭಜನೆ ಇಂತಹ ಕಾರ್ಯಕ್ರಮಗಳು ನಡೀತಿತ್ತು. ಅದು ಪ್ರಾಬ್ಲಮ್ ಆಗಿದ್ದು ಆ ದೇವಸ್ಥಾನದ ಅಥವಾ ಯಕ್ಷಗಾನ ನಡೆಯುವ ಸ್ಥಳದ ಹತ್ರ IGP ಮನೆ ಇದೆ ಅಂತನಾ? ಖಂಡಿತ ಹೌದು. ಮೇರಿ ಇಲ್ ಅನ್ನುವಂಥದ್ದು ಕಾವೂರಿಗೆ ಸಮೀಪದಲ್ಲಿರುವಂತದ್ದು, ಅದು ಸ್ವಲ್ಪ ಎತ್ತರದಲ್ಲಿದೆ. ಹಾಗಾಗಿ ಈ ಇಡೀ ಕಾರ್ಯಕ್ರಮ ಅವರ ಬಂಗ್ಲೆಗೆ ಡಿಸ್ಟರ್ಬ್ ಆಗ್ತಾ ಇತ್ತು. ಹಾಗಾಗಿ ಸ್ಥಳೀಯ ಕಾವೂರು ಪೊಲೀಸರಿಗೆ ಫೋನ್ ಮಾಡಿ ತಕ್ಷಣಕ್ಕೆ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಸುಮಾರು 4 ಗಂಟೆ ಸುಮಾರಿಗೆ ಈ ಬೆಳವಣಿಗೆ ಆಗಿರುವಂತದ್ದು. ಇಲ್ಲ, ಸಚಿವರು ಮತ್ತೆ ಸಚಿವರಿಗೆ ಸ್ಥಳೀಯರು ಕರೆ ಮಾಡಿದ್ರು, ಈ ರೀತಿಯಾಗಿ ನಿಲ್ಸಿದ್ದಾರೆ ಅನ್ನುವಂಥದ್ದನ್ನು. ತಕ್ಷಣ ಸಚಿವರು ಮಂಗಳೂರಿನ ಕಮಿಷನರ್ಗೆ ಕರೆ ಮಾಡಿದ್ರು. ಅಂದ್ರೆ IGP ಅವರು ಇಷ್ಟೆಲ್ಲ ಫೋನ್ ಮಾಡಿ ಅವರ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿದ್ದಾರೆ. ಹಾಗಾಗಿ ಅವರು ಸಂಪರ್ಕಕ್ಕೆ ಸಿಗ್ಲಿಲ್ಲ. ಬಳಿಕ ಕಮಿಷನರ್ಗೆ ಫೋನ್ ಮಾಡಿ ಕಮಿಷನರ್ ತಕ್ಷಣಕ್ಕೆ ಅದನ್ನ ಆರಂಭಿಸಬೇಕು ಅಂತ ಹೇಳಿದ್ದಾರೆ. ಕೆಲ ಕಾಲ ಅದನ್ನ ಸ್ಥಗಿತಗೊಳಿಸಲಾಗಿತ್ತು. ಇದು ಜನರಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಪೊಲೀಸರು ಯಕ್ಷಗಾನ ಅಥವಾ ಶಿವರಾತ್ರಿ ಈ ರೀತಿಯ ಕಾರ್ಯಕ್ರಮವನ್ನೇ ರದ್ದುಗೊಳಿಸಲಿಕ್ಕೆ ನಿಲ್ಲಿಸಲಿಕ್ಕೆ ಬರ್ತಾರೆ ಅನ್ನುವಂಥದ್ದು ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಅದರ ಜೊತೆಗೆ ಸ್ಥಳಕ್ಕೆ ಸ್ಥಳೀಯ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಬಂದಿದ್ರು. ಆದ್ರೆ ಭರತ್ ಶೆಟ್ಟಿ ಬಂದ್ರು ಪೊಲೀಸರು ಅವರ ಮಾತನ್ನು ಕೇಳಲಿಲ್ಲ. ನಮ್ಗೆ IGP ಅವರು ಆರ್ಡರ್ ಮಾಡಿದ್ದಾರೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಮುಂದುವರಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಹೇಳಿದ್ರು. ಕಡೆಗೆ ಸಚಿವರು ಹೇಳಿದ ನಂತರ ಕಾರ್ಯಕ್ರಮ ಮುಂದುವರೆದಿರುವಂತಹ ಈ ಕ್ಷಣದ ಮಾಹಿತಿಗಾಗಿ ನಿಮ್ಮ ಇನ್ಸ್ಪೆಕ್ಟರ್ ಬಂದು ನಮ್ಗೆ ದೇವಸ್ಥಾನ ಕಾರ್ಯಕ್ರಮ